ಸರ್ ಆ್ಯಕ್ಚುಲಿ ನಾನು ಯೋಚನೆ ಮಾಡಿ 25ನೇ ವರ್ಷಕ್ಕೆ ನಾನು ಮೇಡಮ್ ಅವರಿಗೆ ಕಲಾಕುಸುಮ ಅಂತ ಅವಾರ್ಡ್ ಕೊಟ್ಟೆ. ಆವಾಗ ತುಂಬ ಹೃದಯದಿಂದ ಆಚೆ ಮಾಡಿದೆ. 2-3 ವರ್ಷದಿಂದ ನಾನು ಯಾವುದೂ ಇದು ಮಾಡಿಲ್ಲ. ಆಗ ಒಂದು ಯೋಚನೆ ಮಾಡಿದೆ, ಯಾಕೆ ನಮ್ಮ ಭಾರತಿ ಮೇಡಮ್ ಅವರಿಗೆ ಕೊಡಬಾರ್ದು ಅಂತ ಯೋಚನೆ ಮಾಡಿ ಒಂದು 5-6 ಹೆಸರು ನಾನು ಇದು ಮಾಡಿದೆ. ಆವಾಗ ಅವ್ರಿಗೆ ತಕ್ಕನಾಗೆ ಅವರು ಏನಿದೆ, ಅವರ ವ್ಯಕ್ತಿತ್ವ ಏನಿದೆ ಅಂತ ನಾನು ಕರ್ನಾಡು ಕಲಾ ಸರಸ್ವತಿಗೆ ಅವರು ಹೆಸರಿಗೆ ತಕ್ಕ ಹಾಗೆ ಅವ್ರು ಭಾರತಿ ಮೇಡಮ್ ಇದರಿಂದ ನಾನು ಅಚ್ಚುಮೆಚ್ಚು ಮಾಡಿ ಆ ಅವಾರ್ಡನ್ನು ಅವರಿಗೆ ಅರ್ಪಿಸ್ಬೇಕಂತ ನನ್ನ ಹೃದಯಪೂರ್ವವಾಗಿ ಇಷ್ಟಪಟ್ಟೆ. ಈ ಅವಾರ್ಡ್ನ ಇನ್ನೂ ಎಲ್ಲೊಂದು ಕಡೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸಮಾರಂಭ ಮಾಡಿ ಕೊಡ್ಬೋದಿತ್ತಲ್ಲ, ಈ ಮನೆಗೆ ಬಂದು ಯಾಕೆ ಈಗ ಕೊಟ್ಟಿದ್ದಾರೆ ನೋಡಿ ಸರ್, ಎಲ್ಲೆಲ್ಲ ಬೇಕಾದ್ರೂ ಮಾಡ್ಬೋದು ಆಯಿತಾ. ಇದು ದಾದಾ ಅವರು ಹುಟ್ಟಿ ಬೆಳೆದು ಓಡಾಡಿರೋ ಜಾಗ, ಒಂದೊಂದು ಕಡೆ ಜಾಗ ಅವರು ಇದಿದೆ. ನಾವು ಎಲ್ಲೇ ಲಕ್ಷ ಕೊಟ್ಟು ಮಾಡಿದ್ರೂ ಆ ಸುಖ ಸಿಕ್ಕಲ್ಲ. ಇವತ್ತು ನಾವು ಮಾಡಿದ್ದೀವಲ್ಲ ಅದು ಕೋಟಿಗೆ ಸಮ. ಯಾಕಂದರೆ ಅವ್ರ ಜಾಗದಲ್ಲಿ ಕೂತಿರೋ ಜಾಗದಲ್ಲಿ ನಾವು ನಮಗೆ ಅವ್ರಿಗೆ ಸ್ಥಾನ ಕೊಟ್ಟಿದ್ದಾರಲ್ಲ, ದಟ್ ಈಸ್ ಎ ಗ್ರೇಟ್. ಇಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ಫಾರ್ ಅಸ್, ಫಾರ್ ಸನ್ಸ್ಟಾರ್ ಟೀಮ್. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲೇ ಆಚೆ ಮಾಡಿ ಏನಿದೆ, ದಾದಾ ಅವರು ಬೆಳೆದ ಮೇಲೆ ಅವ್ರ ಅಮ್ಮ, ಅವರು ಮೇಡಮು, ಮಕ್ಕಳು ಎಲ್ಲ ಬೆಳೆದಿರೋ ಮನೇಲಿ ನಮಗೆ ಕೊಟ್ರಲ್ಲ, ದಟ್ ಈಸ್ ಎ ಗ್ರೇಟ್. ಸರ್ ದಾದಾ ಅವ್ರು ಯಾವಾಗಲೂ ಏನು ಹೇಳ್ತಿದ್ರು ಹೇಳಿ, ಗೌರವ ಇಲ್ಲದೆ ಇರೋ ಜಾಗಕ್ಕೆ ನಾವು ಹೋಗೋದು ತಪ್ಪು ಅಂತ ಹೇಳ್ತಿದ್ರು. ಆದರೆ ಇವತ್ತು ನಾವು ಗೌರವ ಮತ್ತು ಪ್ರೀತಿ, ಒಂದು ಹೆಣ್ಮಕ್ಳಿಗೆ ಗೌರವ ಕೊಡೋ ಅಂಥ ಜಾಗದಲ್ಲಿ ಬಂದು ನಾವು ಅಮ್ಮ ಅವರಿಗೆ ಒಂದು ಕರುನಾಡ ಕಲಾ ಸರಸ್ವತಿಯನ್ನು ಒಂದು ಬಿರುದು ಕೊಟ್ಟಿದ್ದೀವಿ. ಇದು ನಮಗೆ ಮುಂದಿನ ಪೀಳಿಗೆಗೂ ಕೂಡ ಇದು ಹೀಗೆ ಫಾಲೋ ಅಪ್ ಆಗಲಿ, ಹೆಣ್ಮಕ್ಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಾದಾನ ಇಷ್ಟಪಡಲಿ, ಮತ್ತು ಇನ್ನೂ ಹೆಚ್ಚಿನ ಪೀಳಿಗೆನಲ್ಲಿ ಇನ್ನು ಈ ಥರ ಸಮಾರಂಭಗಳನ್ನ ನಮ್ಮ ಹಳೆ ನೆನಪುಗಳು ಮತ್ತು ಚಿತ್ರರಂಗನ ನೆನಪು ಮಾಡ್ಕೊಬೇಕು. ಪ್ರತಿಯೊಬ್ಬರು ಕೂಡ ಹಳೆ ಚಿತ್ರರಂಗದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಬೇರೆ ಕಡೆ ಲೆಕ್ಕಿಸ್ತಾ ಇರ್ಬೋದು, ಬಟ್ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಅವರು ಚಿರಋಣಿಯಾಗಿದ್ದಾರೆ. ಹೆಣ್ಣು ಮಕ್ಕಳು ಪ್ರತಿ ಒಂದೊಂದು ಮನೆಯಲ್ಲೂ ಇವತ್ತು ಕೂಡ ಆರಾಧ್ಯ ದೈವ ಅಂತ ಅವ್ರನ್ನ ಪೂಜಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ಅವರ ಧರ್ಮಪತ್ನಿಗೆ ಕರುನಾಡ ಕಲಾ ಸರಸ್ವತಿ ಅನ್ನೋ ಒಂದು ಬಿರುದನ್ನು ನಾವು ಇಲ್ಲಿ ಗೌರವ ಕೊಟ್ಟಿದ್ದೀವಿ ಸರ್. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಮ್ಮ ಸನ್ಸ್ಟಾರ್ ಮಹಿಳಾ ಘಟ್ಟ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಇದೇ ಅಂತಲ್ಲ, ಪ್ರತಿ ಇದು ಕಾರ್ಯಕ್ರಮಗಳಿಗೆ ಅವರು ತುಂಬ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ 1 ತಿಂಗಳು ಮುಂಚೆನೇ ಶ್ರಮ ಪಡ್ತಾರೆ. ಅವ್ರ ಕೆಲಸ ಕಾರ್ಯಗಳು ಬಿಟ್ಟು, ಅವ್ರ ಮನೆ ಮಕ್ಕಳು ಯಜಮಾನರು ಅದೆಲ್ಲ ಬಿಟ್ಟು ಸನ್ಸ್ಟಾರಿಗೆ ಒಂದು ಗೌರವ, ಸನ್ಸ್ಟಾರ್ಗೆ ಒಂದು ಪ್ರೀತಿ ಕೊಡ್ತಾರಲ್ಲ, ಅದು ನಾನು ಆಭಾರಿ ಹೇಳ್ತೀನಿ. ನನ್ನ ಎಲ್ಲ ಸದಸ್ಯರಿಗೆ, ಮೊದಲಿಗೆ ಅಧ್ಯಕ್ಷರಾದ ಪುಣ್ಯ ದೀಪಕ್ ಅವರಿಗೆ, ನಮ್ಮ ಗೌರವ ಅಧ್ಯಕ್ಷರಾದ ವರಲಕ್ಷ್ಮಿ ಅವರಿಗೆ, ನಮ್ಮ ಗೌರವ ಉಪಾಧ್ಯಕ್ಷರಾದ ಸರು ಗೌಡ ಅವರಿಗೆ, ಮತ್ತು ಉಪಾಧ್ಯಕ್ಷರಾದ ಲತಾರವರಿಗೆ, ಮತ್ತು ವಸಂತರವರಿಗೆ, ಹಾಗೂ ನನ್ನ ಜೊತೆ ಇದ್ದ ಎಲ್ಲ ನನ್ನ ಸ್ನೇಹಿತರಾದ ಆನಂದ್, ಮಲ್ಲು, ನಮ್ಮ ಸಿದ್ದರಾಮಣ್ಣ, ದೇಶಪ್ರೇಮಿ, ನಮ್ಮ ಮಾರ್ಗದರ್ಶಿಯಾದ ನಮ್ಮ ಶ್ರೀನಿವಾಸ್ ಸರ್ ಅವರ ಅದೃಶ್ಯ ಎಲ್ಲನೂ ನಾನು ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಬಾಲು ಸರ್ ಇವರು ನಮಗೆ ಯಾವಾಗಲೂ ಸಾಥ್ ಕೊಡ್ತಾರೆ. ಯಾವಾಗಲೂ ನನ್ನ ಬೆನ್ನಾಗಿ ನಿಂತ್ಕೊಂಡವರು ಯಾವತ್ತೂ ನನಗೆ ಸಹಕಾರ. ಅದಕ್ಕೋಸ್ಕರ ಅವ್ರಿಗೂ ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ.